ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಬೀಳುತ್ತಿದ್ದ ಸೀತಾಳನ್ನು ಹಿಡಿದುಕೊಂಡ ರಾಮ್ ಇಬ್ಬರನ್ನು ಒಂದು ಮಾಡುತ್ತಾ ಸುಗ್ಗಿ ಹಬ್ಬ. ಸೀತಾರಾಮ ಧಾರಾವಾಹಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಸಂಕ್ರಾಂತಿ ಹಬ್ಬಕ್ಕೆಂದು ಅಜ್ಜಿ ತಾತ ತಿಂಡಿಗಳನ್ನು ತಯಾರಿಸಿ ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲವನ್ನು ಹಂಚುತ್ತಿದ್ದಾರೆ. ಸೀತಲ್ಲ ಸಿಹಿಗೆ ಲಂಗ ದಾವಣಿ ಹಾಕಿ ಸಿಂಗಾರ ಮಾಡಿದ್ದಾಳೆ. ಸಿಹಿಯು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಎಂಜಾಯ್ ಮಾಡುತ್ತಿದ್ದಾಳೆ. ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದಿದ್ದಾಳೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬಕ್ಕೆ ವಿಶ್ ಮಾಡಿದ್ದು ಈಗ ತನ್ನ ಫ್ರೆಂಡ್ ರಾಮನನ್ನು ನೆನಪು ಮಾಡಿಕೊಂಡಿದ್ದಾಳೆ. ಸ್ಕೂಲ್ಗೆ ಹೋಗುವುದನ್ನು ಬಿಟ್ಟು ಫ್ರೆಂಡ್ ಬಗ್ಗೆ ಯೋಚಿಸುತ್ತಿದ್ದಾಳೆ. ಸಿಹಿ ಆಸೆಗೂ ಮರುಗದ ಸೀತಮ್ಮನ ಬಳಿ ಹೋಗಿ ಎಲ್ಲರಿಗೂ ವಿಶ್ ಆದರೆ ಒಬ್ಬರಿಗೆ ಮಾಡಿಲ್ಲ ಎಂದು ಹೇಳುತ್ತಾರೆ. ಸಿಹಿ ರಾಮ್ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂಬುದನ್ನು ಅರಿತ ಸೀತಾ ಮಾತು ಮುರಿಸಿ ಆಫೀಸ್ಗೆ ಹೊರಡುತ್ತಾಳೆ. ಹಬ್ಬದ ದಿನ ಸೀರೆ ಧರಿಸಿಕೊಂಡು ಹೋಗು ಎಂದು ಹೇಳುತ್ತಾಳೆ. ಮಗಳಿಗಾಗಿ ಸೀತಾ ಸೀರೆ ಉಟ್ಟು ಸಿಂಗಾರ ಮಾಡಿಕೊಂಡು ಹೊರಡುತ್ತಾಳೆ. ಹಬ್ಬದ ಪ್ರಯುಕ್ತ ನೌಕರರಿಗೆ ಸ್ಪೆಷಲ್ ಈವೆಂಟ್ ಅನ್ನು ಅರೇಂಜ್ ಮಾಡಿದ್ದಾರೆ. ರೆಸಾರ್ಟ್ನಲ್ಲಿ ಸಂಕ್ರಾಂತಿ ಹಬ್ಬ. ಇನ್ನು ರೆಸಾರ್ಟ್ನಲ್ಲಿ ಹಬ್ಬದ ಪ್ರಯುಕ್ತ ಸಿಬ್ಬಂದಿಗೆ ಆಟವನ್ನು ಏರ್ಪಡಿಸಲಾಗಿತ್ತು. ರಾಮ್ ಸೀತಾ ತನ್ನ ಜೊತೆಗೆ ಮಾತನಾಡುತ್ತಿಲ್ಲ ಎಂದು ಬೇಸರ ಮಾಡಿಕೊಂಡಿದ್ದು ಅಶೋಕ್ ಸಮಸ್ಯೆಯನ್ನು ಮಾತನಾಡಿ ಬಗೆಹರಿಸಿಕೊಳ್ಳಬೇಕೆಂದು ಹೇಳುತ್ತಾನೆ. ರೆಸಾರ್ಟ್ಗೆ ಸೂರಿ ತಾತ, ವಿಶ್ವ ಚಿಕ್ಕಪ್ಪ ಹಾಗೂ ಭಾರ್ಗವಿ ಚಿಕ್ಕಿ ಕೂಡ ಸರ್ಪ್ರೈಸ್ ಆಗಿ ಆಗಮಿಸುತ್ತಾರೆ. ಸೂರಿ ತಾತ ಆಫೀಸ್ ಸಿಬ್ಬಂದಿ ಬಳಿ ಸಲುಗೆಯಿಂದ ಮಾತನಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಸೀತಾ, ನೀವು ಇಷ್ಟು ವಯಸ್ಸಾದರೂ ಎಷ್ಟು ಲವಲವಿಕೆಯಿಂದ ಇರುತ್ತೀರಾ ಎಂದು ಕಾಂಪ್ಲಿಮೆಂಟ್ ಕೊಡುತ್ತಾಳೆ. ಸೂರಿ ತಾತನಿಗೆ ಸೀತಾ ಹಾಗೂ ರಾಮ್ ಬಗ್ಗೆ ಗೊತ್ತಿರುವುದಕ್ಕೆ ಲವಲವಿಕೆ ಇರುವುದೆಂದು ನೀನು ರಾಮ್ಗೆ ಸ್ವಲ್ಪ ಹೇಳಿಕೊಡಮ್ಮ ಎಂದು ಹೇಳುತ್ತಾನೆ. ಈ ಮಾತು ಸೀತಾಳಿಗೆ ಮುಜುಗರ ಉಂಟು ಮಾಡುತ್ತದೆ. ಸೀತಾಳಿಗೆ ಅರ್ಥ ಮಾಡಿಸಲು ರಾಮ್ ಯತ್ನ. ಅಂದ ಹಾಗೆ ಸೀತಾ ಆಫೀಸ್ನಲ್ಲಿರುವ ಭಾರ್ಗವಿಗೆ ಕೊಂಚವೂ ಇಷ್ಟವಿರುವುದಿಲ್ಲ. ಮನದೊಳಗೆ ಸೀತಾ ಬಗ್ಗೆ ಏನಾದರೂ ಒಂದು ಲೆಕ್ಕಾಚಾರ ಹಾಕುತ್ತಿರುತ್ತಾಳೆ. ಸೀತಾಳ ಬಳಿ ಸತ್ಯ ಹೇಳಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ರಾಮ್ ಮಾತನಾಡುತ್ತಿರುತ್ತಾನೆ. ಸೀತಾಳಿಗೆ ರಾಮ್ ಮತ್ತು ಗೆಳಿಸಿಕೊಳ್ಳಲು ಕೊಂಚವೂ ಇಷ್ಟವಿರುವುದಿಲ್ಲ. ಇದೇ ಸಂದರ್ಭದಲ್ಲಿ ಭಾರ್ಗವಿ ಬಂದು ರಾಮ್ನನ್ನು ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಗಾಳಿಪಟ ಹಾರಿಸುವ ಆಟದಲ್ಲಿ ಎಲ್ಲರೂ ಗಾಳಿಪಟ ಹಾರಿಸುತ್ತಿದ್ದರೆ ಅಶೋಕ ಪ್ರಿಯ ಹಾಗೂ ಸೀತಾರಾಮ್ ನಡುವೆ ಮಾತುಕತೆ ನಡೆಯುತ್ತದೆ. ಸೀತಾಳ ಸೊಂಟ ಹಿಡಿದ ರಾಮ್ ಸಿಕ್ಕ ಅವಕಾಶವನ್ನೆಲ್ಲ ಸೀತಾ ಬಳಿ ಮಾತನಾಡುತ್ತಾನೆ. ನನ್ನ ಕೈ ಬಿಡಬೇಡಿ, ನಾನು ಸೋತು ಹೋಗುತ್ತೇನೆ. ಕೆಲವರ ಬದುಕು ಗಾಳಿಪಟದಲ್ಲಿ ಸೂತ್ರವಿದ್ದಂತೆ. ಸೂತ್ರ ಯಾರದೋ ಕೈಯಲ್ಲಿರುತ್ತದೆ. ಅವರು ಸ್ವಲ್ಪ ಯಾಮರಿದ್ದು ಸೂತ್ರ ಕಳಚಿ ಗಾಳಿಪಟ ದಿಕ್ಕಾಪಾಲಾಗುತ್ತದೆ. ನನ್ನ ಬದುಕನ್ನು ಬೀಳಿಸಬೇಡಿ ಎಂದು ಕೇಳುತ್ತಾನೆ. ಅಷ್ಟರಲ್ಲಿ ಸೀತಾ ಸ್ಟೇಜ್ ಮೇಲಿಂದ ಕಾರು ಜಾರುತ್ತಾಳೆ. ಪಕ್ಕದಲ್ಲಿ ರಾಮ್ ಸೀತಾನ್ನು ಹಿಡಿದುಕೊಳ್ಳುತ್ತಾನೆ. ಇದು ಸೀತಾ ಹಾಗೂ ರಾಮ್ ಮನಸ್ಸನ್ನು ಒಂದು ಮಾಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.